ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾದ್ರೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿರ್ಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಲೋಳೆ ಸರದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಲೋಳೆ ಸರನ ಇಂಗ್ಲೀಷ್ನಲ್ಲಿ ಅಲೋವೆರಾ ಅಂತ ಕರೀತಾರೆ, ಹಾಗೂ ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ಕುಮಾರಿ, ಘೃತಕುಮಾರಿ ಅಂತ ಕರೀತಾರೆ. ಈ ಕುಮಾರಿ ಅಂತ ಕರೆಯಲು ಕಾರಣ, ಮಹಿಳೆಯರು ತಮ್ಮ ಯೌವನಾವಸ್ಥೆಯಲ್ಲಿ, ಕನ್ಯಾವಸ್ಥೆಯಲ್ಲಿ ಕೋಮಲವಾಗಿ ಸೌಂದರ್ಯಯುತವಾಗಿ ಹೇಗಿರ್ತಾರೋ ಅದೇ ರೀತಿ ಈ ಒಂದು ಲೋಳೆ ಸರ ಕೋಮಲವಾಗಿದ್ದು, ಇದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳಿಂದ ಮಹಿಳೆಯರ ಯೌವನವನ್ನು, ಆರೋಗ್ಯವನ್ನು, ಸೌಂದರ್ಯವನ್ನು ಹೆಚ್ಚು ಕಾಲ ಇದು ಕಾಪಾಡ್ತದೆ. ಹಾಗಾಗಿ ಇದನ್ನು ಕುಮಾರಿ ಅಂತ ಕರೀತಾರೆ. ಇದು ತಿಕ್ತ ರಸ ಅಂತಂದರೆ ಕಹಿ ರಸ ಉಳ್ಳದ್ದಾಗಿದ್ದು, ಗುರು ಸ್ನಿಗ್ಧ ಪಿಚ್ಚಿಲ ಗುಣ ಅಂದರೆ ಇದರಲ್ಲಿ ಲೋಳೆ ಅಂಶ, ಜಿಡ್ಡಿನಂಶ ಹಾಗೂ ಈ ಒಂದು ಗುರುಗುಣ ಇದರಲ್ಲಿ ಇರ್ತದೆ. ಹಾಗೂ ಶೀತವೀರ್ಯ ಆಗಿರೋದಕ್ಕಿಂತ ದೇಹದಲ್ಲಿ ಉಷ್ಣ ಸಂಬಂಧಿ ಕಾಯಿಲೆಗಳು, ಪಿತ್ತ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ. ಈ ಲೋಳೆ ರಸ ನೀವು ನೋಡಿರ್ತೀರ, ಸಾಮಾನ್ಯವಾಗಿ ಲೋಳೆ ರಸ ಇದೆ ಲೋಳೆ ಸರ. ಹಾಗೂ ಇದು ನಾವೇ ಬೆಳೆದಿರ್ತಕ್ಕಂತಹ ಒಂದು ಲೋಳೆ ಸರ, ಅಲೋವೆರಾ ಕುಮಾರಿ ಅಂತ ಏನು ಹೇಳ್ತಾರೆ ಇದರಲ್ಲಿ ಹೊರಗಡೆದು ಪಲ್ಪ್, ಹಾಗೂ ಇದರಲ್ಲಿ ಈ ಒಂದು ಮುಳ್ಳಿನ ಥರ ಇರ್ತದಲ್ಲ, ಇದನ್ನು ಕ್ಯೂಟಿಕಲ್ ಅಂತ ಹೇಳ್ತಾರೆ. ಹಾಗೂ ಇದರಲ್ಲಿ ಔಷಧೀಯ ಭಾಗ ಅಂತಂದರೆ ಈ ತಿರುಳು, ಈ ಮಧ್ಯ ತಿರುಳಿದೆಯಲ್ಲ, ಇದು ಔಷಧೀಯ ಭಾಗ. ಈ ಒಂದು ಲೋಳೆ ಸರದಲ್ಲಿ 90% ನೀರಿನಂಶ ಇರ್ತದೆ. ಹಾಗೂ ಉಳಿದ ಭಾಗ ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಸಿ, ವೈಟಮಿನ್ ಇ, ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಅಮೈನೋ ಆ್ಯಸಿಡ್ಸ್ ಹಾಗೂ ಡೈಜೆಸ್ಟಿವ್ ಎನ್ಸೈಮ್ಗಳು ಇರ್ತದೆ. ಇದು ನಮ್ಮ ದೇಹದ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಇರಬಹುದು, ಚರ್ಮ ಸಂಬಂಧಿ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ಪ್ರಮುಖವಾಗಿ ಈ ಒಂದು ತಲೆ ಕೂದಲು ಉದುರತಕ್ಕಂಥ ಇದ್ದ ಸಂದರ್ಭದಲ್ಲಿ, ಹಾಗೂ ತಲೆ ಕೂದಲು ಕಟ್ಟಾಗಿ ಬೀಳ್ತಾ ಇದ್ದ ಸಂದರ್ಭದಲ್ಲಿ, ತಲೆ ಬಾಚಿದ್ರೆ ನೀವು ಒಬ್ಬೊಬ್ರಿಗೆ ಗೊತ್ತಿರ್ಬೋದು, ಬಾಚಣಿಗೆ ಹಾಕಿ ತಲೆ ಬಾಚಿದ ತಕ್ಷಣ ಎಷ್ಟೊಂದು ಕೂದಲು ಉದುರ್ತಾ ಇದೆ ಡಾಕ್ಟ್ರೆ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಗೆ ತಲೆ ಕೂದಲು ಉದುರೋದು, ತಲೆ ಕೂದಲು ಬೆಳ್ಳಗಾಗೋದು, ಇಂಥ ಒಂದು ಸಂದರ್ಭಗಳು ಎಷ್ಟೊಂದು ನೀವು ನೋಡಿರ್ತೀರ, ಕೇಳಿರ್ತೀರ. ಇಂಥ ಸಂದರ್ಭದಲ್ಲಿ ಈ ಅಲೋವೆರಾದ ತಿರುಳನ್ನು ತೆಗೆದು ಅದರ ಜೊತೆಗೆ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಲೇಪ ಮಾಡಿಕೊಳ್ಳೋದ್ರಿಂದ ತಲೆ ಕೂದಲಿನ ಸಮಸ್ಯೆಗಳು ನಿವಾರಣೆಯಾಗ್ತದೆ. ಇನ್ನು ಕಣ್ಣಿನ ಸಂಬಂಧಿ ಕಾಯಿಲೆಗಳು, ಇದು ಆಯುರ್ವೇದದಲ್ಲಿ ಚಕ್ಷುಷ್ಯ ಅಂತ ಹೇಳಿದ್ದಾರೆ. ಕಣ್ಣಿನ ದೃಷ್ಟಿ ಹೆಚ್ಚು ಮಾಡಲು ಇದು ಲೋಳೆ ಸರ ಸಹಕಾರಿಯಾಗಿದೆ. ಕಣ್ಣು ನೋವು, ಕಣ್ಣು ಉರಿ, ಕಂಜಂಕ್ಟಿವೈಟಿಸ್, ತಲೆನೋವು ಈ ಎಲ್ಲ ಇದ್ದ ಒಂದು ಸಂದರ್ಭದಲ್ಲಿ ಈ ಲೋಳೆ ಸರದ ಒಂದು ಜ್ಯೂಸನ್ನು ಅಂತಂದರೆ ಅಲೋವೆರಾ ಜ್ಯೂಸನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಬೀಟಾ ಕೆರೋಟಿನ್ ಅನ್ನೋದು ವೈಟಮಿನ್ ಎ ಆಗಿ ಕನ್ವರ್ಟ್ ಆಗ್ತದೆ. ವೈಟಮಿನ್ ಎ ಪ್ರಮುಖವಾದ ಪೋಷಕಾಂಶ, ಕಣ್ಣಿಗೆ ಆರೋಗ್ಯ ಕೊಡುವಲ್ಲಿ ಸಹಕಾರಿಯಾಗಿದೆ. ಆದ್ದರಿಂದ ವೈಟಮಿನ್ ಎ ಯಾವಾಗ ಹೆಚ್ಚಾಯಿತೋ ಕಣ್ಣಿನ ದೃಷ್ಟಿ ಚೆನ್ನಾಗಾಗ್ತದೆ. ಕಣ್ಣಿನ ಸಂಬಂಧಿ ಕಾಯಿಲೆಗಳು, ಉರಿ, ಕಂಜಂಕ್ಟಿವೈಟಿಸ್, ಕಣ್ಣು ನೋವು ಇವೆಲ್ಲದು ನಿವಾರಣೆಯಾಗ್ತದೆ. ದೃಷ್ಟಿ ಹೆಚ್ಚಾಗ್ತದೆ, ದೃಷ್ಟಿ ಚೆನ್ನಾಗಿ ಆಗ್ತದೆ. ಇದರ ಜೊತೆಗೆ ಇನ್ನು ಬಾಯಿ ಸಂಬಂಧಿ ಅಂತಂದರೆ ಬಾಯಿ ಓರಲ್ ಹೈಜೀನ್, ಬಾಯಿಯ ಒಂದು ಹಲವಾರು ಒಂದು ತೊಂದರೆಗಳು ಅಂತಂದರೆ ದುರ್ವಾಸನೆ ಇರಬಹುದು, ಪೆರಿಓಡಾಂಟೈಟಿಸ್ ಇರ್ಬೋದು, ಜಿಂಜಿವೈಟಿಸ್ ಇರ್ಬೋದು, ಈ ಎಲ್ಲ ಒಂದು ಕಾಯಿಲೆಗಳನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ಹಾಗಾಗಿ ಎಷ್ಟೊಂದು ಟೂತ್ಪೇಸ್ಟ್ಗಳಲ್ಲಿ ಈ ಅಲೋವೆರಾ ಇರೋದನ್ನು ತಾವು ನೋಡಿದ್ದೀರ. ಹಾಗೂ ಇನ್ನು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕಫ ಸಂಬಂಧಿ ಕಾಯಿಲೆಗಳು, ಶೀತ, ಕೆಮ್ಮು, ನೆಗಡಿ, ಒಂದು ಬ್ರಾಂಕೈಟಿಸ್, ಅಸ್ತಮಾ, ವೀಸಿಂಗ್ ಈ ಥರ ಎಲ್ಲ ಇದ್ದ ಸಂದರ್ಭದಲ್ಲಿ ಈ ಕಫನವನ್ನು ನಿವಾರಣೆ ಮಾಡಲು ಈ ಲೋಳೆ ಸರದ ತಿರುಳನ್ನು, ಈ ಲೋಳೆ ಸರದ ಪಲ್ಪ್ ಇದೆಲ್ಲ ತೆಗೆದು ಇದನ್ನು ಚೆನ್ನಾಗಿ ಬೇಯಿಸಿ ಈ ತಿರುಳನ್ನು ಒಂದು ಬಟ್ಟೆಗೆ ಹಾಕಿ ಹಿಂಡಿ ಈ ತಿರುಳಿನ ರಸದ ಜೊತೆಗೆ 1 ಚಮಚ ತಿರುಳಿನ ರಸದ ಜೊತೆಗೆ 2 ಹನಿ ತುಪ್ಪ, 4 ಹನಿ ಜೇನುತುಪ್ಪ ಮಿಶ್ರಣ ಮಾಡಿ 1 ಚಮಚ ಬೆಳಗ್ಗೆ, 1 ಚಮಚ ರಾತ್ರಿ ಸೇವನೆ ಮಾಡೋದ್ರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕಫ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಇನ್ನು ಜೀರ್ಣಾಂಗದ ಸಮಸ್ಯೆಗಳು
ಅಂತಂದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರೈಟಿಸ್, ಎದೆ ಉರಿ, ಹೊಟ್ಟೆ ಉರಿ, GERD ಅಂತ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತಾರೆ, IBS ಅಂತಾರೆ, ಇರಿಟಬಲ್ ಬೌಲ್ ಸಿಂಡ್ರೋಮ್, ಕೋಲಾನ್ ಡಿಸೀಸ್, ಈ ಎಲ್ಲ ಒಂದು ಕಾಯಿಲೆಗಳಲ್ಲಿ ಹಾಗೂ ಈ ಕಾನ್ಸ್ಟಿಪೇಷನ್ ಮಲಬದ್ಧತೆ ಕಾಯಿಲೆಗಳಲ್ಲಿ ಈ ಒಂದು ಅಲೋವೆರಾ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ದೇಹವನ್ನು ತಂಪಾಗಿರ್ತದೆ, ಆಮ್ಲಪಿತ್ತವನ್ನು ನಾಶ ಮಾಡ್ತದೆ ಹಾಗೂ ಜೀರ್ಣಾಂಗ ಒಂದು ಸಮಸ್ಯೆ ಇರ್ತಕ್ಕಂಥ ನಿವಾರಣೆ ಮಾಡ್ತದೆ, ಜೀರ್ಣಕ್ರಿಯೆ ಸರಾಗವಾಗಿ ಆಗಿ ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಂತಂದರೆ ಚರ್ಮದಲ್ಲಿ ಈ ಒಂದು ಎಪಿಥೀಲಿಯಲ್ ಟಿಶ್ಯೂ ಅನ್ನೋದು ಏನಿರುತ್ತೆ, ಆ ಎಪಿಥೀಲಿಯಲ್ ಟಿಶ್ಯೂಲಿ ಯಾವುದೇ ಒಂದು ಸ್ಕ್ರ್ಯಾಚ್ ಇರ್ಬೋದು, ಗಾಯ ಇರ್ಬೋದು, ಅಥವಾ ಒಂದು ಪಿತ್ತಗಂಧೆ, ಮೊಡವೆ ಇರಬಹುದು, ಕಪ್ಪು ಕಲೆ, ಬಂಗು, ಸನ್ಬರ್ನ್ ಇರಬಹುದು, ಅಥವಾ ತುಟಿ ಒಡೆದಿರ್ಬೋದು, ಕೈಕಾಲು ಒಡೆದಿರ್ತಕ್ಕಂತಹ ಸಂದರ್ಭಗಳಲ್ಲಿ ಹಾಗೂ ಏನೇ ಒಂದು ಪಿತ್ತಗಂಧೆ, ಯಾವುದೇ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಈ ಲೋಳೆ ಸರದ ತಿರುಳಿನ ಜೊತೆಗೆ ಕಸ್ತೂರಿ ಅರಿಶಿನ ಮಿಶ್ರಣ ಮಾಡಿ ಲೇಪ ಮಾಡೋದ್ರಿಂದ ಈ ಉರಿ, ಚರ್ಮ ಸಂಬಂಧಿ ಕಾಯಿಲೆಗಳು ಹಾಗೂ ಮೊಡವೆ, ಬಂಗು, ಈ ಸನ್ಬರ್ನ್ ಇವೆಲ್ಲ ಒಂದು ಕಾಯಿಲೆಗಳು ನಿವಾರಣೆ ಆಗ್ತದೆ. ಈ ಒಂದು ಇದು ಸೌಂದರ್ಯವನ್ನು ಹೆಚ್ಚಿಸಲು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ನಮ್ಮ ದೇಹದ ಚರ್ಮದಲ್ಲಿ ಕೊಲಾಜನ್ ಫೈಬರ್ಸ್ ಅಂತ ಇರ್ತದೆ. ಕೊಲಾಜನ್ ಫೈಬರ್ಸ್ ಉತ್ಪತ್ತಿ ಮಾಡೋದ್ರಲ್ಲಿ ಇದು ಸಹಕಾರಿಯಾಗಿರೋದ್ರಿಂದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಗೂ ಯೌವನಾವಸ್ಥೆಯನ್ನು ಹೆಚ್ಚು ಕಾಲ ಕಾಪಾಡಿಕೊಳ್ಳಲು, ಚರ್ಮದ ರಿಂಕಲ್ಸ್ ಏನು ಚರ್ಮ ಸುಕ್ಕುಗಟ್ಟುವಿಕೆಯನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿದೆ. ಹಾಗೂ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ದ ಸಂದರ್ಭದಲ್ಲಿ ಈ ಲೋಳೆ ಸರವನ್ನು ತಿರುಳಿನೊಂದಿಗೆ ರಾಕ್ ಸಾಲ್ಟ್ ಅಂದರೆ ಸೈಂಧವ ಲವಣವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಬಾಯಿಲಿಗಿಟ್ಟು ಆ ನೀರಿನಂಶ ಎಲ್ಲ ಹೋದ ನಂತರ ಇದೊಂದು ಸೇವನೆ ಮಾಡೋದ್ರಿಂದ ಮಲಬದ್ಧತೆ, ಕಾನ್ಸ್ಟಿಪೇಷನ್ ನಿವಾರಣೆಯಾಗ್ತದೆ. ಇನ್ನು ಪ್ರಮೇಹ ಅಂದರೆ ಮಧುಮೇಹ, ಈ ಡಯಾಬಿಟಿಸ್ ಇದ್ದ ಒಂದು ರೋಗಿಗಳಲ್ಲಿ ಈ ಅಲೋವೆರಾ ಜ್ಯೂಸನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಬೆಳಗಿನ ಜಾವ ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ನ ನಾರ್ಮಲಿಗೆ ತರಲು ಸಹಕಾರಿಯಾಗಿದೆ. ದೇಹದಲ್ಲಿ ಅನ್ನೆಸರಿ ಕೊಲೆಸ್ಟ್ರಾಲ್ ಅಂತಂದರೆ ಅಥೆರೋಸ್ಕ್ಲಿರೋಸಿಸ್ ಅಂತ ಏನು ಹೇಳ್ತಾರೆ, ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾರ್ಟ್ ಬ್ಲಾಕ್ ಆಗಬಹುದು. ಇಂಥ ಸಂದರ್ಭದಲ್ಲಿ ಈ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡಲು ಇದು ಅಲೋವೆರಾ ಜ್ಯೂಸು ತುಂಬ ಸಹಕಾರಿಯಾಗಿರೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡಿ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಹೆಮರಾಯ್ಡ್ಸ್ ಅಂತಂದರೆ ಈ ಒಂದು ಪೈಲ್ಸ್ ಕಾಯಿಲೆ ಅಂತ ಹೇಳ್ತಾರೆ, ಇದರಲ್ಲಿ ಇದು ನಿವಾರಣೆ ಮಾಡಲು ಈ ಅಲೋವೆರಾ ಜ್ಯೂಸು ಸಹಕಾರಿಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಈ ಪೋಷಕಾಂಶಗಳು ಹೆಚ್ಚಿದ್ದು ನಮ್ಮ ಈ ಚರ್ಮ ಸಂಬಂಧಿ ಕಾಯಿಲೆಗಳು, ಚರ್ಮದಲ್ಲಿ ಎಕ್ಸ್ಫೋಲಿಯೇಟರಾಗಿ ಕೆಲಸ ಮಾಡ್ತದೆ. ಅಂತಂದರೆ ಚರ್ಮದಲ್ಲಿ ಕೆಲವೊಂದು ಡೆಡ್ ಸ್ಕಿನ್ಗಳಿರ್ತದೆ, ಅದನ್ನು ನೀವು ಹೋಗಲಾಡಿಸಲು ಈ ತಿರುಳಿನ ಜೊತೆಗೆ, ಲೋಳೆ ಸರ ತಿರುಳಿನ ಜೊತೆಗೆ ಈ ಸಕ್ಕರೆಯನ್ನು 1 ಚಮಚ ಮಿಶ್ರಣ ಮಾಡಿ ಸ್ಕ್ರಬ್ ಮಾಡೋದ್ರಿಂದ ಚರ್ಮದಲ್ಲಿರ್ತಕ್ಕಂತಹ ಡೆಡ್ ಸೆಲ್ಸ್ಗಳು, ಡೆಡ್ ಟಿಶ್ಯೂಗಳು ಹೋಗಿ ಚರ್ಮ ಹೊಳಪು ಕಾಂತಿಯುತವಾಗಿ ಇರ್ತದೆ. ಇನ್ನು ವೆಯ್ಟ್ ಲಾಸ್ ಆಗೋದ್ರಲ್ಲಿ ಒಬ್ಬೊಬ್ಬರು ಹೇಳ್ತಾರೆ, ತುಂಬ ವೆಯ್ಟ್ ಇದ್ದೀನಿ ಡಾಕ್ಟ್ರೇ, ವೆಯ್ಟ್ ಲಾಸ್ ಆಗೋದ್ರಲ್ಲಿ ಯಾವ ರೀತಿ ಇದನ್ನು ಸೇವನೆ ಮಾಡಬೇಕು ಅಂತಂದರೆ ಈ ಲೋಳೆ ಸರದ ಒಂದು ತಿರುಳಿನ ಜೊತೆಗೆ ತ್ರಿಫಲ ಚೂರ್ಣವನ್ನು ಮಿಶ್ರಣ ಮಾಡಿ, ಜೊತೆಗೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಪ್ರತಿನಿತ್ಯ ಬೆಳಗ್ಗೆ 1 ಚಮಚ, ರಾತ್ರಿ 1 ಚಮಚ ಸೇವನೆ ಮಾಡೋದ್ರಿಂದ ಈ ವೆಯ್ಟ್ ಲಾಸ್ ಆಗ್ತಾರೆ. ಹಾಗೂ ಈ ಲೋಳೆ ಸರವನ್ನು ಯಾರು ಸಂದರ್ಭದಲ್ಲಿ ಸೇವನೆ ಮಾಡಬಾರ್ದು ಅಂತ ಹೇಳ್ತೀನಿ. ಪ್ರಮುಖವಾಗಿ ಅತಿಯಾದ ಒಂದು ಬೇದಿ ಅಂತಂದರೆ ಡಯೇರಿಯಾ ಇದ್ದ ಸಂದರ್ಭದಲ್ಲಿ ಸೇವನೆ ಮಾಡಬಾರ್ದು. ಹಾಗೂ ಈ ಡೈಯುರೆಟಿಕ್ಸ್ ಅಂತಂದರೆ ಈ ಲ್ಯಾಸಿಕ್ಸ್ ಏನು ಅಂತ ಒಂದು ಮಾತ್ರೆ ಏನು ತಗೋತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡಬಾರ್ದು. ಹಾಗೂ ಬ್ಲಡ್ ಥಿನ್ನರ್ಸ್, ಈಗ ಎಕೋಸ್ಪ್ರಿನ್ ಅಂತ ಏನು ಹೇಳ್ತಾರೆ, ಆ್ಯಂಟಿಕೋಯಾಗ್ಯುಲೆಂಟ್ಸ್, ಈ ಮಾತ್ರೆಗಳನ್ನ ತಗೋತಾ ಇದ್ದ ಸಂದರ್ಭದಲ್ಲಿ ಈ ಲೋಳೆ ಸರವನ್ನು ಯಾವುದೇ ಒಂದು ರೀತಿಯೂ ಸೇವನೆ ಮಾಡಬಾರ್ದು. ಹಾಗೂ ಪ್ರೆಗ್ನೆನ್ಸಿ, ಲ್ಯಾಕ್ಟೇಷನ್, ಗರ್ಭಿಣಿ ಬಾಣಂತಿಯರಲ್ಲಿ ಹಾಗೂ ಹಾಲು ಉಣಿಸ್ತಕ್ಕಂತಹ ಒಂದು ತಾಯಂದಿರು ಇದನ್ನು ಸೇವನೆ ಮಾಡಬಾರ್ದು. ಈ ಎಲ್ಲ ಒಂದು ಸಂದರ್ಭದಲ್ಲಿ ಈ ಲೋಳೆ ಸರದ ಔಷಧಿ ನಿಷಿದ್ಧವಾಗಿದೆ. ಆದ್ದರಿಂದ ಈಗ ಆಯುರ್ವೇದ ಅಂತಂದರೆ ಯಾವ ಟೈಮಲ್ಲಿ ಬೇಕಾದರೂ ತಗೋಬೋದು ಅಂತ ಕೆಲವೊಂದು ಜನ ಅಂದ್ಕೊಂಡಿರ್ತಾರೆ. ಆದರೆ ನಾನು ಈಗೇನು ಹೇಳಿದ್ದೀನಿ, ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಲೋಳೆ ಸರದ ಪ್ರಯೋಗವನ್ನು, ಲೋಳೆ ಸರದ ಔಷಧಿಯನ್ನು ಮಾಡ್ಕೋಬಾರ್ದು. ಆಯುರ್ವೇದದಲ್ಲಿ ತುಂಬ ಹೇಳಿದ್ದಾರೆ ಈ ಲೋಳೆ ಸರದ ಬಗ್ಗೆ, ಲೋಳೆ ಸರದ ಪ್ರಿಪ್ರೇಷನ್ಗಳ ಬಗ್ಗೆ. ಈ ಲೋಳೆ ಸರ ಪ್ರಿಪ್ರೇಷನ್ಗಳಲ್ಲಿ ಅಂತಂದರೆ ಪ್ರಮುಖವಾಗಿ ಕುಮಾರಿಯಾಸವ ಅಂತ ಹೇಳಿದ್ದಾರೆ,
ರಜಃಪ್ರವರ್ತಿನಿ ವಟಿ ಅಂತ ಹೇಳಿದ್ದಾರೆ, ಮುರಿವೆಣ್ಣ ತೈಲ, ಹೀಗೆ ಹಲವಾರು ಒಂದು ಪ್ರಿಪರೇಷನ್ಗಳು ಆಯುರ್ವೇದದಲ್ಲಿ ಇದೆ. ಆದ್ದರಿಂದ ಈ ಅಲೋವೆರಾ ಕುಮಾರಿ ಲೋಳೆಸರ ಪಿತ್ತ ಶಾಮಕವಾಗಿದ್ದು, ತ್ರಿದೋಷ ಶಾಮಕವಾಗಿದ್ದು, ದೇಹದಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡೋ ಒಂದು ಶಕ್ತಿ ಇದ್ದು, ತಮ್ಮ ಎಲ್ಲ ಒಂದು ಆರೋಗ್ಯವನ್ನು ಕಾಪಾಡ್ತದೆ. ನಾನು ಈಗೇನು ಹೇಳಿದ್ದೀನಿ ಈ ಎಲ್ಲ ಔಷಧಿಗಳನ್ನು ನೀವು ಸೂಕ್ತ ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರ ಸಲಹೆ ಸೂಚನೆ ಮೇರೆಗೆ ತಮ್ಮ ಪ್ರಕೃತಿ ಅಸೆಸ್ ಮಾಡಿಕೊಂಡು ಯಾವ ಸಮಯದಲ್ಲಿ ಯಾವ ರೀತಿ ಔಷಧಿಯನ್ನು ಯಾವ ಪ್ರಕೃತಿಯವರು ಮಾಡಬೇಕು ಅಂತ ಅವ್ರ ಕೈಲಿ ಒಂದು ವಿಷಯ ತಿಳಿದುಕೊಂಡು ನೀವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.